ನಮಗೆಲ್ಲ ತುಂಬ ಇಷ್ಟ ಆಗಿರುವಂತಹ ಮತ್ತು ತುಂಬ ತಂಪಾಗಿರುವಂತಹ ಒಂದು ಸ್ವೀಟ್ನ ನಾನಿವಾಗ ರೆಡಿ ಮಾಡ್ತಾಯಿದ್ದೀನಿ. ನಾನಿವಾಗ ಹೆಸರುಬೇಳೆ ಪಾಯಸನ ಮಾಡ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಂದು 15 ಡೇಸ್ ಒಂದು ಸಲ ಆದ್ರೂ ಮಾಡಿಕೊಂಡು ತಿಂದರೆ ತುಂಬ ಸೂಪರಾಗಿರುತ್ತೆ. ತುಂಬ ತಂಪು ಕೂಡ ಇದು. ಹಾಯ್ ಹಲೋ, ವೆಲ್ಕಮ್ ಟು ಗ್ರೇಸ್ ವೇಸ್ ಚಾನಲ್. ನಾನಿವಾಗ ಮೊದಲಿಗೆ ಒಂದು ಬಾಣಲಿಯಲ್ಲಿ 1 ಕಪ್ ಆಗುವಷ್ಟು ನಾನು ಹೆಸರುಬೇಳೆನ ತೊಗೊತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ನಾನು ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಚೆನ್ನಾಗಿ ಹುರಿಬೇಕು. ಇವಾಗ ಹುರಿತಾ ಇದ್ದೀವಿ, ಅದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಇದು ನಮ್ಮ ಬಾಯಲ್ಲಿ ಹುಣ್ಣು ಇದ್ದರೆ ಮತ್ತು ಸ್ವಲ್ಪ ಹೊಟ್ಟೆ ನೋವು ಥರ ಹೀಟ್ ಏನಾದರೂ ಆಯ್ತು ಅಂತ ಹೇಳುವಾಗ ಈ ಹೆಸರುಬೇಳೆ ಪಾಯಸ ಎಲ್ಲ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸೀಮೆ ಅಕ್ಕಿ ಕೂಡ ಹಾಕ್ಕೊಂಡ್ರೂ ಇನ್ನೂ ತುಂಬ ಸೂಪರಾಗಿರುತ್ತೆ. ಅಟ್ಲೀಸ್ಟ್ ಒಂದು 15 ಡೇಸ್ಗೆ ಒಂದು ಸಲ ಆದ್ರೂ ನಾವು ಈ ಥರ ಮಾಡಿಕೊಂಡು ಕುಡಿಬೇಕು. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಮಗೆ ನಾವೇನೇನೋ ತಿಂತೀವಲ್ವ, ಅದರಿಂದ ನಮ್ಮ ದೇಹಕ್ಕೆ ತಂಪಾದ ಪದಾರ್ಥನೂ ಕೂಡ ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಥರ ಹೆಸರುಬೇಳೆ ಪಾಯಸ ಅಥವಾ ಹೆಸರುಬೇಳೆ ಕೋಸಂಬರಿ ಇದೆಲ್ಲ ತುಂಬಾ ಒಳ್ಳೆಯದು. ಇವಾಗ ನಾನು ಇದನ್ನು ಫ್ರೈ ಆಯಿತು ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಇದನ್ನು ನಾನಿವಾಗ ಒಂದು 2 ಸಲ ನಾನನ್ನು ತೊಳ್ಕೊಳ್ತೀನಿ. ತೊಳೆದ್ಬಿಟ್ಟು ಈಗ 1 ಕಪ್ ತೊಗೊಂಡಿದ್ದೀನಿ ಅಲ್ವಾ, ಅದಕ್ಕೋಸ್ಕರ ನಾನು 4 ಕಪ್ ನೀರನ್ನು ಇಲ್ಲಿ ಹಾಕ್ಕೊಂಡು ನಾನಿಲ್ಲಿ 2 ರಿಂದ 3 ವಿಷಲ್ ತೆಗಿತಾ ಇದ್ದೀನಿ. ಈಗ ಸ್ಟೀಮ್ ಎಲ್ಲ ಹೋಗಿದೆ. ಇವಾಗ ನೋಡೋಣ ಹೇಗೆ ಬೆಂದಿದೆ ಅಂತೇಳ್ಬಿಟ್ಟು. ನೋಡಿ, ಚೆನ್ನಾಗಿ ಬೆಂದಿದೆ ಬೇಳೆ. ಇವಾಗ ನಾವು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪ ತರಿ ಇದ್ರೂ ಕೂಡ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ ಬೇಳೆ. ಅದರಿಂದ ನಾನು ಸ್ವಲ್ಪ ಅಷ್ಟೇ ನಾನಿಲ್ಲಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದನ್ನು ನೆಕ್ಸ್ಟ್ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅಲ್ಲಿ 1 ಕಪ್ಗೆ 2 ಕಪ್ ಸಕ್ಕರೆನ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ಟವ್ ಮೇಲೆ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಈಗ ಒಂದು ಅರ್ಧ ಲೀಟ್ರಷ್ಟು ನಾನು ಹಾಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿನ ಸ್ವಲ್ಪ ತರಿಯಾಗಿ ರುಬ್ಬಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ನಾವು ನಿಧಾನವಾಗಿ ತಿರುಗಿಸ್ತಾ ಇರಬೇಕು. ಅದು ಮೀಡಿಯಮ್ ಫ್ಲೇಮಲ್ಲೇ ಬೇಯ್ತಾ ಇರಬೇಕು. ಕುದಿ ಬರುತ್ತೆ. ಚೆನ್ನಾಗಿ ಕುದಿಯುವಾಗ ನೋಡಿ, ಅದು ತಳ ಹಿಡಿಬಾರ್ದು. ಅದಕ್ಕೋಸ್ಕರ ನಾವು ಸ್ವಲ್ಪ ಜಾಸ್ತಿ ತಿರುಗಿಸ್ತಾ ಇರಬೇಕು. ಮತ್ತು ನಾನಿಲ್ಲಿ ಒಂದು 4 ರಿಂದ 5 ಲವಂಗ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಏಲಕ್ಕಿ ಪೌಡರ್ನ ಯೂಸ್ ಮಾಡಿಲ್ಲ. ಯಾಕೆ ಅಂತೇಳಿದರೆ ಆಲ್ಮೋಸ್ಟ್ ನಾನು ಪಾಯಸ ಎಲ್ಲ ಸ್ವೀಟ್ ಎಲ್ಲ ಮಾಡಬೇಕಂತೇಳಿದ್ರೆ ಜಾಸ್ತಿ ಲವಂಗನೇ ನಾನು ಯೂಸ್ ಮಾಡ್ತೀನಿ. ಈಗ ಪಾಯಸ ರೆಡಿ ಆಯಿತು. ಇದಕ್ಕೆ ನಾನಿವಾಗ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ನಾನು ಒಂದು 50 ಗ್ರಾಮ್ ಗೋಡಂಬಿ, 50 ಗ್ರಾಮ್ ದ್ರಾಕ್ಷಿ ಮತ್ತು ಒಂದು 50 ಗ್ರಾಮ್ ಬಾದಾಮಿನ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಫ್ರೈ ಆಯಿತು. ಇವಾಗ ಇದನ್ನು ನಾನು ಪಾಯಸಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಒಳ್ಳೆ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ತುಂಬಾ ಚೆನ್ನಾಗಿದೆ. ನೋಡಿ, ತುಂಬ ಸೂಪರಾಗಿರುವಂತಹ ಪಾಯಸ ರೆಡಿ ಆಯಿತು. ಇದನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಡ್ತೀರಾ. ಮತ್ತು ಹೇಗಿತ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನನ್ನ ಚಾನಲ್ನ ನೋಡ್ತಾಯಿರಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ. ಪುನಃ ನಾನು ಇನ್ನೊಂದು ಹೊಸ ರೆಸಿಪಿ ಜೊತೆ ಪುನಃ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಓಕೆ, ಥ್ಯಾಂಕ್ ಯು, ಬಾಯ್.